ಹಾಯ್ ಎಲ್ಲರಿಗೂ ನಮಸ್ತೆ. ಸಂಗೀತ ಪಾಕಶಾಲೆಗೆ ಸ್ವಾಗತ. ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ಇವತ್ತಿನ ನಮ್ಮ ಸೂಪರ್ ಟೇಸ್ಟಿ ಯಮ್ಮಿ ಆ್ಯಂಡ್ ಮೈ ಫೇವ್ರೆಟ್ ರೆಸಿಪಿ ಏನಪ್ಪ ಅಂದರೆ ಗಿನ್ನ. ಮನೆಯಲ್ಲೇ ಸೂಪರಾಗಿ ಗಿನ್ನಾನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಡಿಲೀಷಿಯಸ್ ಆಗಿತ್ತು ಟೇಸ್ಟು. ಓಕೆ, ಲೆಟ್ ಸ್ಟಾರ್ಟ್. ಗಿನ್ನ ಮಾಡೋಕ್ಕೆ ಬೇಕಾಗಿರೋದು ನಮಗೆ 4 ಪದಾರ್ಥ, ಜಾಸ್ತಿ ಏನು ಬೇಡ, ಹಾಗೆ ಸ್ವಲ್ಪ ಟೈಮ್ ಇದ್ದರೆ ಸಾಕು. ಗೀ ಬಾಲು, ಹಾಗೆ ಸ್ವಲ್ಪ ಹಸು ಹಾಲು, ನಾರ್ಮಲ್ ಮಿಲ್ಕ್ ಇರುತ್ತಲ್ಲ ಆ ಮಿಲ್ಕ್ 1 ಕಪ್ಪಷ್ಟು. ಇವಾಗ ನಾನಿಲ್ಲಿ ನಾರ್ಮಲ್ ಮಿಲ್ಕ್ನ ಹಾಕಿದ್ದೀನಿ, ಅಂದರೆ ಗೀ ಬಾಲು ಬಂದ ನಂತರ ಬರೋವಂಥ ಹಾಲಿದು. ಅದಿಲ್ಲ ಅಂತಂದರೆ ಪ್ಯಾಕೆಟ್ ಹಾಲನ್ನೇ ಹಾಕೋಬೋದು ನೀವು. ಇದಕ್ಕೆ ಬೆಲ್ಲನ ಹಾಕ್ತಾಯಿದ್ದೀನಿ. 1 ಅಚ್ಚು ಇಲ್ಲ 1/4 ಅಚ್ಚು ಹಾಕ್ಕೊಂಡ್ರೆ ಸಾಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ಗೀಬಲ್ ಹಾಕ್ತಾಯಿದ್ದೀನಿ ನೋಡಿ, ಕಂಡೆನ್ಸ್ ಮಿಲ್ಕ್ ಥರ ಎಷ್ಟು ಚೆನ್ನಾಗಿದೆ. ನೋಡ್ತಿದ್ರೆ ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಿದೆ. ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೆಲ್ಲ ಕರಗಿಸ್ಕೋಬೇಕು 1 2 ಮಿನಿಟ್ಸು. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಿನ್ನ ಅಂದರೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಹಳ್ಳಿಲಿರೋರಿಗಾದರೆ ಅವಾಗ ಗೀಬಾಲ್ ಸಿಗ್ತಾನೆ ಇರುತ್ತೆ, ಅವ್ರು ಮಾಡ್ತಾ ಇರ್ತಾರೆ. ಬಟ್ ನಾವು ಹಾಸನಲ್ಲಿರೋದ್ರಿಂದ, ಸಿಟಿಲಿರೋದ್ರಿಂದ ನಮಗೆ ಗೀಬಾಲ್ ಸಿಗೋದು ತುಂಬ ಅಂದರೆ ತುಂಬ ರೇರು. ಇವಾಗ ಒಂದು ಕುಕ್ಕರಿಗೆ 1 ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕಮ್ಮಿ ಅಂತೂ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಮ್ಮಿ ಮಾತ್ರ ಹಾಕಬೇಡಿ. ಹಾಗೆ ನೀರು ಸ್ವಲ್ಪ ಹೀಟ್ ಆದಮೇಲೆ ನಾನು ಇದಕ್ಕೆ ಒಂದು ಸ್ಟ್ಯಾಂಡ್ ಥರ ಇಟ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಸ್ಟೀಲಿನ ಬಟ್ಲನ್ನ ದಬಾಕಿದ್ರೆ ಸಾಕು, ಆರಾಮಾಗಿ ಅದೇ ಸ್ಟ್ಯಾಂಡ್ ಆಗಿಬಿಡುತ್ತೆ. ನೀವು ಒಂದೊಂದು ಸ್ಟ್ಯಾಂಡಿಗೂ ಅಂದರೆ ಈ ಸ್ಟ್ಯಾಂಡ್ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಫೀಲ್ ಆಗಕ್ಕೆ ಹೋಗ್ಬೇಡಿ. ಅದು ಎಲ್ಲದಕ್ಕೂ ಒಂದೊಂದು ಆಲ್ಟರ್ನೇಟಿವ್ಸ್ ಅನ್ನೋದು ಇದ್ದೇ ಇರುತ್ತೆ. ಇದಿಲ್ಲ ಅಂದರೆ ಅದು ಅಂತ. ಈಗ ಇನ್ನೊಂದು ಪಾತ್ರೆ ಇಟ್ಟು ಸೋಸಬೇಕು. ಬೆಲ್ಲನ ಕರಗಿಸಿರ್ತೀವಿ ಆ ನೀರನ್ನ ಒಂದ್ಸತಿ ಜರಡಿ, ಕರಗದಲ್ಲೇ ಇರೋವಂಥ ಬೆಲ್ಲ ಇರುತ್ತಲ್ಲ ಅದು ಈ ಜರಡಿಲೇ ಬಂದ್ಬಿಡುತ್ತೆ. ಆವಾಗ ನೀವು ತುಂಬ ಅಂದರೆ ಲೈಕ್ ಜಾಸ್ತಿ ಕರ್ಗೆ ಇಲ್ಲ ಅಂತಂದರೆ ವಾಪಸ್ ರಿಟರ್ನ್ ಅದಕ್ಕೆ ಹಾಕಿ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಕೊಡ್ಬೋದು. ಕರಗಿದ್ರೆ ನೋ ಪ್ರಾಬ್ಲಮ್, ಮತ್ತೆ ಬೆಲ್ಲ ಹಾಕೋವಂಥ ನೆಸೆಸಿಟಿ ಇರಲ್ಲ. ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ಏಲಕ್ಕಿನ ತೆಗೆದು ಜಜ್ಜಿಟ್ಕೊಂಡು ಹಾಕಿದ್ರೆ ಸಾಕು, ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹಾಕ್ತಾಯಿದ್ದೀನಿ. ನಮ್ಮ ದಿ ಮೋಸ್ಟ್ ಫೇವ್ರೇಟ್ ರೆಸಿಪಿ ಇದು. ಗಿನ್ನಾನ ಗೈಸ್ ನೀವು ಬಿಗಿನರ್ಸ್ ಆಗಿದ್ರು ಯೋಚನೆ ಮಾಡ್ದಂಗೆ ಸೂಪರಾಗಿ ಕುಕ್ ಮಾಡ್ಬೋದು, ಜಾಸ್ತಿ ಟೈಮು ಬೇಕಾಗಿಲ್ಲ. ಹಾಗೆ ಐಟಮ್ಸು ಬೇಡ, ನಿಮಗೆ ಒಂದು ರಾಶಿ ಐಟಮ್ಸ್ ಬೇಕು ಮನೇಲಿ, ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡೋಂಗೆ ಇಲ್ಲ. ಹಾಲು, ಬೆಲ್ಲ, ಏಲಕ್ಕಿ ಪೌಡರ್ ಯಾವಾಗಲೂ ಮನೇಲಿ ಇದ್ದೇ ಇರುತ್ತೆ. ಇವಾಗ ಆ ಬಟ್ಲು ಮೇಲೆ ಒಂದು ಚಿಕ್ಕ ಪ್ಲೇಟ್ನ ಮುಚ್ಚಿ ಆಮೇಲೆ ಕುಕ್ಕರ್ ಕ್ಯಾಪ್ನ ಮುಚ್ಚಬೇಕು. ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದರೆ ಆ ಪ್ಲೇಟ್ನ ಮುಚ್ಚೋದು. ನೀವು ಬಟ್ಲಿಟ್ಟಿರ್ತೀರಲ್ಲ ಅದ್ರ ಮೇಲೆ ಪ್ಲೇಟ್ನ ನೀವು ಮುಚ್ಚಲೇಬೇಕು, ಇಲ್ಲ ಅಂತಂದರೆ ಗಿನ್ನ ಪ್ರಾಪರಾಗಿ ಬೇಕಾಗಲ್ಲ. ಇವಾಗ ಒಂದು 3 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಗಿನ್ನ 3 ವಿಷಲ್ ಕೂಗಿದ ತಕ್ಷಣವೇ ನೀವು ಅರ್ಜೆಂಟಲ್ಲೆಲ್ಲ ಓಪನ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕೂಲ್ ಆಗಬೇಕು. ನೆಕ್ಸ್ಟ್ ನೀವು ಅದನ್ನು ಓಪನ್ ಮಾಡಿ, ಪ್ಲೇಟ್ ಮೇಲೆ ಈ ಥರ ನೀರಿರೋದು ಕಾಮನ್, ಅದನ್ನು ತೆಗೆದು ಸೈಡಿಗೆ ಚೆಲ್ಲಿ. ನೋಡಿ ಎಷ್ಟು ಟೇಸ್ಟಿಯಾಗಿ ಡಿಲೀಷಿಯಸ್ಸಾಗಿ ಕಾಣಿಸ್ತಿದೆ. ನನಗಂತೂ ಬಾಯಲ್ಲಿ ನೀರು ಇವಾಗಲೇ ಬರ್ತಾ ಇದೆ. ಈ ಥರ ಒಂದು ಟೂತ್ ಪಿಕ್ಕೋ ಇಲ್ಲ ಅಂತಂದರೆ ಒಂದು ಚಾಕುನ ತಗೊಂಡು ಚುಚ್ಚಿ ನೋಡಿ, ಈ ಥರ ಚೆನ್ನಾಗಿ ಬಂತು, ಅಂಟ್ತಾ ಇಲ್ಲ ಅಂತಂದರೆ ಸಾಕು ಬೇಕಾಗಿರೋದು. ಇಲ್ಲ ಸ್ವಲ್ಪ ಬೇಯಬೇಕು ಅಂತಂದರೆ ಇನ್ನೊಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ತಿಂಗಳುಗಳೇ ಆಗೋಗಿದೆ ನಾವು ಗಿನ್ನ ತಿಂದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಗಿನ್ನ ಇಷ್ಟ ಆಗಿದ್ರೆ ಗಿನ್ನ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕಾನ್ ನಿಮಗೆ ಬೇಕಾಗಿರೋ ಅಂಥ ಸೈಜಲ್ಲಿ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಈ ಗಿನ್ನ ಮಾಡೋಕ್ಕಿಟ್ಟಿದ್ದು ಆಫ್ಟರ್ನೂನು, ಇವಾಗ ಸಂಜೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಪೂರ್ತಿ ಕೂಲಾಗಿ ತಣ್ಣಗಾದ್ಮೇಲೆ ತಿನ್ನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಕನ್ನಡಿಗರೇ. ಬಾಯ್ ಬಾಯ್.